ಎಷ್ಟು ನಾನು ಹೆಲ್ದಿ ತಿಂತೀನಿ, ಎಷ್ಟು ಲೈಕ್ ಜಂಕ್ ತಿಂತೀನಿ ಅಂತ ನೀವು ಜಡ್ಜ್ ಮಾಡ್ಬೋದು ನನ್ನನ್ನು. ಲೈಕ್ ಐ ಆಮ್ ನಾಟ್ ಅ ಪರ್ಸನ್ ದಟ್ ಹೂ ಫಾಲೋಸ್ ಡಯಟ್ ಆ್ಯಂಡ್ ಎವ್ರಿಥಿಂಗ್. ಅಂತೂ ತಿಂತೀನಿ ಆಯಿತಾ. ಸೊ ನೀವು ನೋಡಿದ್ರೇ ಗೊತ್ತಾಗುತ್ತೆ ನಾನು ಎಷ್ಟು ತಿಂದರೂ ಏನು ಮಾಡಿದ್ರೇನು ಇರೋದೇ ಹಿಂಗೆ. ಇದು ನನ್ನ ಮಾರ್ನಿಂಗ್ನ ಫಸ್ಟ್ ಕೈಂಡ್ ಆಫ್ ಟೊಮ್ಯಾಟೊ ಪುಲಾವ್, ಅದು ಬೆಳಗ್ಗೆಯ ಬ್ರೇಕ್ಫಾಸ್ಟ್. ಇವಾಗ ತಿಂತಾ ಇರೋದು ಗ್ರೇಪ್ಸ್ ಆಯಿತಾ. ಎಪ್ಸ್ಟೀನ್ ಫೈಲ್ಸ್ ತುಂಬ ಸದ್ದು ಮಾಡ್ತಾ ಇದೆ ಆಯ್ತಾ. ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಅನಿಯನ್ ಇಟ್ಕೊಂಡಿದ್ದು ಮಿಕ್ಸ್ ಮಾಡಿ ಇಟ್ಟಿದ್ದೆ. ಸೊ ಇದು ಇವಾಗ ಕುಡಿಬೇಕು. ಹೆಸರು ಹೇಳಿದ್ದೀನಿ, ನಾನು ಮೊಸರು, ಮಜ್ಜಿಗೆ, ಹಾಲು, ತುಪ್ಪ, ಹಾಲು ಕುಡಿತೀನಿ, ತುಪ್ಪ, ಬೆಣ್ಣೆ ಇದೆಲ್ಲ ಏನು ತಿನ್ನಲ್ಲ. ಸಂಜೆಗೆ ನಾನು ಅಮ್ಮ ಮಾಡುವಾಗ ಸ್ವಲ್ಪ ಒಂಚೂರು ಇನ್ನೂ ಸ್ವಲ್ಪ ತಿಕ್ಕಾಗಿರುತ್ತೆ, ಬಟ್ ಆ ತಿಕ್ನೆಸ್ ಇದರಲ್ಲಿಲ್ಲ ಅಷ್ಟೇ. I have showed all the food and whatever I have ate throughout the day. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ಇದು ಡೈಲಿ ವ್ಲಾಗ್ ಅಲ್ಲ, ಬಟ್ ವಾಟ್ ಐ ಈಟ್ ಇನ್ ಅ ಡೇ ಅಂತ ಹೇಳ್ಬಿಟ್ಟು ವಿಡಿಯೋನ ಫಿಲ್ ಮಾಡ್ತಿದ್ದೀನಿ. ಆ್ಯಂಡ್ ಐ ಆಮ್ ನಾಟ್ ಅ ಪರ್ಸನ್ ಹೂ ಮೇಂಟೈನ್ಸ್ ಪ್ರೋಟೀನ್ ದೇಸ್ ಅದು ಇದು ಅಂತ ಹೇಳ್ಬಿಟ್ಟು ಫುಲ್ ಡಯಟ್ ಪ್ಲ್ಯಾನ್ ಮಾಡ್ಕೊಂಡು ಆ ಥರ ಎಲ್ಲ. ಲೈಕ್ ಐ ಆಮ್ ನಾಟ್ ಅ ಪರ್ಸನ್ ದಟ್ ಹೂ ಫಾಲೋಸ್ ಡಯಟ್ ಆ್ಯಂಡ್ ಎವ್ರಿಥಿಂಗ್. ಸೊ ನಾನು ಏನು ತಿಂತೀನಿ ನಾರ್ಮಲ್ ಫುಡ್ ಆಯಿತಾ. ಸೊ ನಾನು ಏನು ಫ್ಯಾನ್ಸಿಯಾಗಿ ಅದು ಇದು ಅಂತ ಹಂಗೆಲ್ಲ ಏನು ಮಾಡಲ್ಲ ಯೂಶಲ್ ಆಗಿ. ಸೊ ಏನು ಮನೇಲಿ ನಾನು ಏನು ಮಾಡ್ಕೊಳ್ತೀನಿ ಅದೇ ತಿನ್ನೋದು. ಮನೆಗೆ ಹೋದ್ರೂ ಅಷ್ಟೇ ಅಮ್ಮ ಏನು ಕುಕ್ ಮಾಡ್ತಾರೆ ಅದನ್ನೇ ತಿನ್ನೋದು. ಸೊ ಬೇಕಂತಂದರೆ ಒಂದು ಸ್ವಲ್ಪ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ ಅಷ್ಟೇ. ಇಲ್ಲ ಅಂತಂದರೆ ನನ್ನ ಫೇವ್ರೆಟ್ ಫ್ರೂಟ್ಸ್ ಇರುತ್ತಲ್ವ ಆ ಥರದ್ದು ಏನಾದರೂ ತಿಂತೀನಿ. ಆ್ಯಂಡ್ ಸ್ನ್ಯಾಕ್ಸ್ಗೆ ಏನಾದರೂ ತಿಂತೀನಿ. ಸೊ ಲೈಕ್ ಗುಡ್ ಅಮೌಂಟ್ ಆಫ್ ಫುಡ್ನ ಅಂತೂ ತಿಂತೀನಿ ಆಯಿತಾ. ಸೊ ನೀವು ನೋಡಿದ್ರೇ ಗೊತ್ತಾಗುತ್ತೆ ನಾನು ಎಷ್ಟು ತಿಂದರೂ ಏನು ಮಾಡಿದ್ರೇನು ಇರೋದೇ ಹಿಂಗೇನೆ. ಸೊ ಹಾಗಾಗಿ ಏನು ಜಾಸ್ತಿ ಟೆನ್ಷನ್ ತೊಗೊಂಡು ಜಾಸ್ತಿ ಓವರ್ ಕೇರ್ ಮಾಡಿಕೊಂಡು ಬಾಡಿ ಮೇಲೆ ಅದೆಲ್ಲ ಏನು ಮಾಡೋಕ್ಕೋಗಲ್ಲ. ಇದೆಷ್ಟು ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ತೋರಿಸ್ತೀನಿ. ಆ್ಯಂಡ್ ಇವಾಗ ಎದ್ದು ನಾನು ಫ್ರೆಶನ್ ಅಪ್ ಎಲ್ಲ ಆಗಿ ಬಂದೆ. ಅದಾದಮೇಲೆ ಒಂದು ಜೀರಾ ಟೀ ಮಾಡ್ಕೊಂಡು ಕುಡಿದೆ ಆಯಿತಾ. ಅದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ಇದೆ, ನಾನು ಆ್ಯಡ್ ಮಾಡ್ತೀನಿ. ಸೊ ನೋಡಿ, ಅದಾದಮೇಲೆ ಇನ್ನು ಮುಂದಿಂದು ಏನೇನೆಲ್ಲ ತಿಂತಾ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ಡೇನ ನಾನು ಫಿಲ್ ಮಾಡ್ತೀನಿ. ಇದು ನನ್ನ ಮಾರ್ನಿಂಗ್ನ ಫಸ್ಟ್ ಡ್ರಿಂಕು ಜೀರಾ ಟೀ. ಗ್ಯಾಸ್ಟ್ರಿಕ್ಗೆಲ್ಲ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ನಡುವೆ ಒಂದು ದಿನ ಕುಡಿತೀನಿ. ಸೊ ಈ ದಿನವೂ ಕೂಡ ನನ್ನ ಡೇ ಸ್ಟಾರ್ಟ್ ಆಗ್ತಿರೋದು ಜೀರಾ ಟೀಯಿಂದ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನೆಲ್ನ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಡೈಲಿ ವ್ಲಾಗ್ಸ್ನ ಮಾಡ್ತೀನಿ ಆ್ಯಂಡ್ ಕಾರ್ಪೊರೇಟ್ ಲೈಫ್ ಬಗ್ಗೆ ಮಾಡ್ತಿರ್ತೀನಿ. ಆ್ಯಂಡ್ ನನ್ನ ಲೈಫ್ ಹೇಗಿರುತ್ತೆ ಆ್ಯಂಡ್ ಬೀಯಿಂಗ್ ಅಲೋನ್ ಇನ್ ಬೆಂಗಳೂರು, ಹೌ ಕ್ಯಾನ್ ವಿ ಸರ್ವೈವ್ ಅಂತೆಲ್ಲ ಹೇಳ್ಬಿಟ್ಟು ಲೈಕ್ ನನ್ನ ಲೈಫ್ ಸ್ಟೈಲ್ನ ನಾನು ತೋರಿಸ್ತಾ ಇರ್ತೀನಿ ಅಷ್ಟೇ. ಸೊ ಹೋಪ್ಸು ನಿಮಗೆ ಅದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಬೋದು. ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಆ್ಯಂಡ್ ನಿಮಗೆ ಈ ವಿಡಿಯೋ ಬಂದು ತಲುಪಿದೆ ಅಂತಂದರೆ, ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ಆ್ಯಂಡ್ ಏನಾದರೂ ಕ್ವೆಶನ್ಸ್ ಇತ್ತು, ಕ್ವೆರೀಸ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ. ಆಬ್ವಿಯಸ್ಲಿ ಐ ವಿಲ್ ಬಿ ಆಲ್ವೇಸ್ ದೇರ್ ಟು ಆನ್ಸರ್ ಆಲ್ ಆಫ್ ಯುವರ್ ಕ್ವೆಶನ್ಸ್. ಸೊ ಯಾ, ದಿಸ್ ಇಸ್ ಇಟ್. ಬನ್ನಿ ಇವಾಗ ನೆಕ್ಸ್ಟ್ ಏನು ತಿಂತೀನಿ ಅಂತ ನೋಡೋಣ. ಸೊ ಬ್ರೇಕ್ಫಾಸ್ಟ್ಗೆ ಇವಾಗ ನಾನು ಕೈಂಡ್ ಆಫ್ ಟೊಮ್ಯಾಟೊ ಪುಲಾವ್, ಅದ್ರ ಜೊತೆಗೆ ಒಂದು ಎಗ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ. ಸೊ ಅದನ್ನು ಇವಾಗ ತಿಂತೀನಿ. ಸೊ ಬನ್ನಿ ಹೇಗೆ ಹೋಗುತ್ತೆ ಈ ದಿನ, ಏನೇನೆಲ್ಲ ತಿಂತೀನಿ ಅಂತ ಹೇಳ್ಬಿಟ್ಟು, ಎಷ್ಟು ನಾನು ಹೆಲ್ದಿ ತಿಂತೀನಿ, ಎಷ್ಟು ಲೈಕ್ ಜಂಕ್ ತಿಂತೀನಿ ಅಂತ ನೀವು ಜಡ್ಜ್ ಮಾಡ್ಬೋದು ನನ್ನನ್ನು ಕಾಮೆಂಟಲ್ಲಿ. ಸೊ ಐ ಡೋಂಟ್ ಮೈಂಡ್ ಫಾರ್ ದ್ಯಾಟ್ ಆಯಿತಾ. ಬಿಕಾಸ್ ಐ ಆಮ್ ಅ ಪರ್ಸನ್ ಲೈಕ್ ನಂಗೆ ಏನು ಇಷ್ಟ ಅದನ್ನಷ್ಟೇ ತಿನ್ನೋದು. ತುಂಬಲ್ಲ ಅದು ಇದು ಅಂತೆಲ್ಲ ತಿನ್ನಕ್ಕೆ ಹೋಗಲ್ಲ. ಒಂದು ಸ್ಮಾಲ್ ಚೇಂಜ್ ಇವಾಗ ವೀಡಿಯೋದಲ್ಲಿ ನೀವು ತಮ್ನೇಲಲ್ಲೇ ನೋಡಿರ್ತೀರ ಇದನ್ನು ಆಲ್ರೆಡಿ, ಬಟ್ ನಾನು ಹೇಳಿದ್ದು ಬೇರೆ ಮತ್ತು ಇವಾಗ ಹೇಳ್ತಿರೋದು ಬೇರೆ ಆಯಿತಾ. ವಾಟ್ ಐ ಈಟ್ ಇನ್ ಅ ಡೇ ಅಂತ ನಾನು ವೀಡಿಯೋ ಮಾಡ್ತಿರೋದು ಅಂತ ಹೇಳಿದೆ. ಬಟ್ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಇವಾಗ ವಾಟ್ ಐ ಕುಕ್ ಆ್ಯಂಡ್ ಈಟ್ ಇನ್ ಅ ಡೇ ಅಂತ ವೀಡಿಯೋ ಮಾಡ್ತಿರೋದು. ಏನು ಕುಕ್ ಮಾಡ್ತಿದ್ದೀನಿ ಅದನ್ನು ಸಹ ಒಂದು ಸ್ಮಾಲ್ ಗ್ಲಿಮ್ಸಸ್ನ ಆ್ಯಡ್ ಮಾಡಿರ್ತೀನಿ. ಬಿಕಾಸ್ ಮೋಸ್ಟ್ ಆಫ್ ದ ಐಟಮ್ಸ್ ನಾನು ಕುಕ್ ಮಾಡಿನೇ ತಿಂತಾ ಇರೋದು. ಆ್ಯಂಡ್ ಬೇರೆದಾದರೆ ಇವಾಗ ವೆಜಿಟೇಬಲ್ಸ್ ಎಲ್ಲ ಫ್ರೂಟ್ಸ್ ಎಲ್ಲ ಆದರೆ ತಂದಿರೋದೇನಿರುತ್ತೆ ಅದು. ಸೊ ನೋಡೋಣ ಹೇಗೆ ಹೋಗುತ್ತೆ ಈ ವಿಡಿಯೋ ಅಂತ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಲ್ಲಿ ನಾನು ಇವಾಗ ಟೊಮ್ಯಾಟೊ ಪುಲಾವ್ ಮಾಡಿದ್ದೀನಿ. ಸೊ ಅದನ್ನೇ ತಿನ್ನೋದು. ಮತ್ತು ಮಧ್ಯಾಹ್ನ ಲಂಚ್ಗೆ ಏನು ತಿಂತೀನಿ ಅಂತ ನೋಡೋಣ. ಪ್ರಾಬ್ಲಿ ಇದನ್ನೇ ತಿಂತೀನಿ. ಬಿಕಾಸ್ ಇನ್ನೊಂದು ಸ್ವಲ್ಪ ಉಳಿದಿದೆ, ಅದನ್ನು ನಾನು ತಿಂದರೆ ಖಾಲಿ ಆಗುತ್ತೆ ಆ್ಯಂಡ್ ವೇಸ್ಟ್ ಆಗೋಲ್ಲ. ಸೊ ಹಾಗಾಗಿ ಇವಾಗ ಬ್ರೇಕ್ಫಾಸ್ಟಿಗೆ ಟೊಮೆಟೊ ಪಲಾವ್, ಅದ್ರ ಜೊತೆಗೆ ಒಂದು ಎಗ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ತಿನ್ನೋದು ಅಷ್ಟೇ. ಇದು ನನ್ನ ಬೆಳಗ್ಗೆಯ ಬ್ರೇಕ್ಫಾಸ್ಟ್. ಓಕೆ, ವಾಟ್ ಐ ಈಟ್ ಇನ್ ಅ ಡೇ ಅಲ್ಲಿ ನಾನು ಇವಾಗ ತಿಂತಾ ಇರೋದು ಗ್ರೇಪ್ಸ್ ಆಯಿತಾ.
ಸೊ ನೆನೆ ತೊಗೊಂಡು ಬಂದಿದ್ದೆ ನಾನು ಗ್ರೇಪ್ಸ್ನ, ಆ್ಯಂಡ್ ಅದನ್ನು ಸ್ವಲ್ಪ ನೀರು ಹಾಕಿ ಮತ್ತು ಉಪ್ಪು ಹಾಕಿ ಸ್ವಲ್ಪ ಸೋಕಾಗಕ್ಕೆ ಇಟ್ಟಿದ್ದೆ, ಸೊ ದ್ಯಾಟ್ ಲೈಕ್ ಏನಾದರೂ ಕ್ಲೀನ್ ಆಗತ್ತೆ ಅಂತ ಹೇಳ್ಬಿಟ್ಟು ಏನಾದರೂ ಇದ್ರೆ ಎಲ್ಲ. ಸೊ ಯೂಶ್ವಲಾಗಿ ಮನೇಲೂ ಹಂಗೆ ಮಾಡೋದು, ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಅದಾದಮೇಲೆ ಆ ನೀರೆಲ್ಲ ಸೋಸಿ ತಿನ್ನೋದು, ಆ ಥರ. ಸೊ ಸೇಮ್ ಥಿಂಗ್ನ ನಾನು ಇಲ್ಲಿ ಫಾಲೋ ಮಾಡಿದೆ. ಇವಾಗ ನಾನು ತಿಂತಾ ಇರೋದು ಗ್ರೇಪ್ಸ್. ಸಡನ್ನಾಗಿ ನತ್ತಿಗೆ ಅದ್ಬಿಡ್ತು. ಓಕೆನಾ, ಇವಾಗ ನಾನು ತಿಂತಿರೋದು ಇದು. ಆ್ಯಕ್ಚುಲಿ ಏನಂತಂದರೆ ನಾನು ಇದೊಂದು ವಿಷಯ ಹಂಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಎಪ್ಸ್ಟೀನ್ ಫೈಲ್ಸು ತುಂಬ ಸದ್ದು ಮಾಡ್ತಾ ಇದೆ ಆಯಿತಾ ಇವಾಗ. ಹಾಗಾಗಿ ಅದೇನದು ಏನಾಗಿದೆ ಎತ್ತ ಅಂತ ಹೇಳ್ಬಿಟ್ಟು ಫುಲ್ಲು ನಾನು ಒಂದಷ್ಟು ರಿಸರ್ಚ್ ಮಾಡ್ತಾ ಇದ್ದೆ. ಸೊ ತುಂಬ ವಿಷಯ ಇದೆ ಅದರಲ್ಲಿ. ಓ ಮೈ ಗಾಡ್, ಇನ್ಸೇನ್ ಅಂತ ಅನ್ನಿಸ್ತು. ಸೊ ನೀವು ಯಾರಾದರೂ ನೋಡಿದ್ರಾ, ನಿಮ್ಮ ಒಪಿನಿಯನ್ ಏನೋ ಅದ್ರ ಬಗ್ಗೆ ಏನು ಅನ್ನಿಸ್ತಾ ಇದೆ? ಆ್ಯಂಡ್ ಮೋದಿ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ, ಬಟ್ ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಸೊ ಹಾಗಾಗಿ ನೋಡೋಣ, ವಿಲ್ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾ, ನಿಮ್ಮ ಒಪಿನಿಯನ್ ಏನು, ನಿಮ್ಗೆ ಏನು ಅನ್ನಿಸುತ್ತೆ? ಸೊ ಗೈಸ್, ಫೈನಲಿ ಇವಾಗ ಮಧ್ಯಾಹ್ನ ಊಟದ ಟೈಮು. ಮಧ್ಯಾಹ್ನ ಊಟಕ್ಕೆ ಏನು ತಿಂದಿದ್ದೀನಿ ಅಂತಂದರೆ ಸೇಮ್ ರೈಸು, ಬೆಳಗ್ಗೆ ಇದ್ದೇನೆ, ಅದಕ್ಕೆ ಒಂದು ಸ್ವಲ್ಪ ಅನಿಯನ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದನ್ನೇ ಇವಾಗ ತಿನ್ನೋದು. ಇವಾಗಷ್ಟೇ ಗ್ರೇಪ್ಸ್ ತಿಂದಿದ್ದೀನಿ. ಅದಾದಮೇಲೆ ಮಧ್ಯಾಹ್ನ ಲಂಚ್ಗೆ ಇದು. ಸೊ ಈವ್ನಿಂಗ್ ಮತ್ತು ಟೀ ಮತ್ತು ಒಂದು ಸ್ವಲ್ಪ ಅಂಬಲಿ ಎಲ್ಲ ಮಾಡ್ಕೊಂಡು ಕುಡಿತೀನಿ ಅಷ್ಟೇ. ಸೊ ಯೂಶ್ವಲಾಗಿ ನನ್ನ ಡೇಸ್ ಇದೇ ಥರ ಇರುತ್ತೆ. ಸಮ್ಟೈಮ್ಸ್ ಲೈಕ್ ಬೆಳಗ್ಗೆ ಅಡುಗೆ ಮಾಡಿದ್ದನ್ನೇ ಮಧ್ಯಾಹ್ನಕ್ಕೂ ರಿಪೀಟ್ ಮಾಡ್ತೀನಿ. ಸಮ್ಟೈಮ್ಸ್ ಬೆಳಗ್ಗೆ ಮಾಡಿದ್ದನ್ನು ರಾತ್ರಿ ತಿಂತೀನಿ, ಮಧ್ಯಾಹ್ನ ಆಚೆ ತಿಂದಿರ್ತೀನಿ ಆಫೀಸ್ಗೆ ಹೋದಾಗ. ಸೊ ಈ ಥರ. ಸೊ ಓಕೆ, ಇದನ್ನ ಇವಾಗ ಊಟ ಮಾಡ್ತೀನಿ. ಇದಾದಮೇಲೆ ಮತ್ತೆ ಏನು ತಿಂತೀನಿ ಅಂತ ತೋರಿಸ್ತೀನಿ, ಸಿನ್ಸ್ ದಿಸ್ ವಿಡಿಯೋ ಇಸ್ ವಾಟ್ ಐ ಈಟ್ ಇನ್ ಅ ಡೇ. ಫೈನಲಿ ಊಟ ಏನೋ ಆಯಿತು. ಮಧ್ಯಾಹ್ನ ಲಂಚ್ ಆದಮೇಲೆ ಇವಾಗ ಒಂದು ಗ್ಲಾಸ್ ಫುಲ್, ಒಂದು ಸ್ಮಾಲ್ ಬಾಟಲ್ ಫುಲ್ಲು, ಇದು 250 ml, 250ನೋ 300 ml ಇದು ಫುಲ್ಲು ಚಿಯಾ ಸೀಡ್ಸ್ ಹಾಕಿಟ್ಟಿದ್ದೀನಿ. ವಾಟರ್ ಜೊತೆಗೆ ಚಿಯಾ ಸೀಡ್ಸ್ನ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಸೊ ಇದು ಇವಾಗ ಕುಡಿಬೇಕು. ಸೊ ಇದನ್ನು ಕುಡಿದು ಆಮೇಲೆ ಪ್ರಾಬ್ಲಿ ಲೈಕ್ ಸ್ವಲ್ಪ ಟೈಮ್ ಆದಮೇಲೆ ಏನಾದರೂ ಮಾಡ್ಕೊಂಡು ತಿಂತೀನಿ, ಇಲ್ಲಾಂದರೆ ಕುಡಿತೀನಿ. ಓಕೆ ಗೈಸ್, ಸೊ ಇವಾಗ ಆಲ್ಮೋಸ್ಟ್ ಟೈಮು 3:34 ಆಗ್ತಾ ಬಂತು. ಹಾಗಾಗಿ ಒಂದು ಸ್ವಲ್ಪ ಕ್ಯಾರೆಟ್ಸ್ನ ಕಟ್ ಮಾಡಿ ಇಟ್ಟೆ. ಇವಾಗ ಒಂದು ಹಾಫ್ ಆನ್ ಅವರ್ ಆಯಿತು ಅನ್ಸುತ್ತೆ ಕಟ್ ಮಾಡಿ ಇಟ್ಟಿದ್ದೆ. ಸೊ ಇವಾಗ ಇದನ್ನು ತಿನ್ನಬೇಕು. ಆ್ಯಂಡ್ ನಥಿಂಗ್ ಫ್ಯಾನ್ಸಿ, ಏನೋ ಒಂದು ಸ್ವಲ್ಪ ಲೈಕ್ ಒಂದು ಗುಡ್ ಫುಡ್ನ ತಿಂತಾ ಇದ್ದೀನಿ ಇವತ್ತು. ಬಿಕಾಸ್ ನಾಟ್ ಜಸ್ಟ್ ಫಾರ್ ದ ವಿಡಿಯೋ, ಇವತ್ತು ಎಲ್ಲದೂ ಮನೇಲಿದೆ ಹಂಗಾಗಿ ತಿಂತಿದ್ದೀನಿ. ಆ್ಯಂಡ್ ಸಮ್ಟೈಮ್ಸ್ ಜಂಕ್ ಕೂಡ ತಿಂತೀನಿ. ಆ್ಯಂಡ್ ಆದರೆ ಇವತ್ತು ಮನೇಲಿ ಏನೂ ಜಂಕ್ ಇಲ್ಲ ಆಯಿತಾ. ಸೊ ಬಿಸ್ಕೆಟ್ಸ್ ಇದೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಾಗಿ ನಾನೆಲ್ಲ ಇದೇ ಥರ ಹೆಲ್ದಿ ತಿಂತಾ ಇರೋದು. ಸೊ ಇವಾಗ ಇದನ್ನು ತಿಂದ್ಬಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ರಾಗಿ ಮಾಲ್ಟ್ ಮಾಡ್ತೀನಿ. ಬಿಕಾಸ್ ಸಂಜೆ ಹೊತ್ತು ಒಂದು ಸ್ವಲ್ಪ ನಾನು ಮಧ್ಯಾಹ್ನ ಟೈಮ್ ಕುಡಿತೀನಿ, ಒಂದು 3 o'clock ಹಂಗೆ. ಹಾಗಾಗಿ ಲೈಕ್ ಒಳ್ಳೇದು ಅಂತ ಹೇಳ್ಬಿಟ್ಟು. ಸೊ ನಾನು ಹಿಂದಿನ ವೀಡಿಯೋಸಲ್ಲೂ ಹೇಳಿದ್ದೀನಿ, ನಾನು ಮೊಸರು, ಮಜ್ಜಿಗೆ, ಹಾಲು, ತುಪ್ಪ, ಹಾಲು ಕುಡಿತೀನಿ, ತುಪ್ಪ, ಬೆಣ್ಣೆ ಇದೆಲ್ಲ ಏನೂ ತಿನ್ನಲ್ಲ. ಹಾಗಾಗಿ ಅದಕ್ಕೆ ಲೈಕ್ ಆಲ್ಟರ್ನೇಟಿವ್ ಆಗಿ ನಾನು ರಾಗಿ ಅಂಬ್ಲಿ, ಆಮೇಲೆ ಚಿಯಾ ಸೀಡ್ಸ್ ವಾಟರ್ ಇದೆಲ್ಲ ಕುಡಿಯೋದು. ಸೊ ಇವಾಗ ಅಂಬ್ಲಿನೂ ಸಹ ಮಾಡ್ತೀನಿ, ರಾಗಿ ಮಾಲ್ಟ್. ಸೊ ಗೈಸ್, ಇವಾಗ ಸಂಜೆಗೆ ನಾನು ರಾಗಿ ಮಾಲ್ಟ್ ಅಂಬ್ಲಿನ ಮಾಡಿದ್ದೀನಿ. ಸೊ ಇದನ್ನ ಇವಾಗ ಆಲ್ಮೋಸ್ಟ್ 1 ಬೌಲ್ ಅಷ್ಟಿದೆ, ನಿಮಗೆ ಕಾಣಿಸ್ತಿದ್ಯಾ? ಒಂದು ಸ್ವಲ್ಪ ತೆಳ್ಳಗಾಗ್ಬಿಟ್ಟಿದೆ, ಅದೇನೋ ನಂಗೆ ಗಟ್ಟಿ ಮಾಡೋಕ್ಕೆ ಗೊತ್ತಾಗಲಿಲ್ಲ. ನೆನ್ನೆ ಸಹ ಹಂಗೆ ಆಗಿತ್ತು. ಅದು ಇವತ್ತೂ ಏನೋ ಅಷ್ಟೊಂದು ಕನ್ಸಿಸ್ಟೆನ್ಸಿ ಪ್ರಾಪರಾಗಿ ಬಂದಿಲ್ಲ. ಬಟ್ ಮಾಡ್ತಾ ಆಬ್ವಿಯಸ್ಲಿ ಲೈಕ್ ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಮಾಡುವಾಗ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕಿದರೆ ಸರಿಯಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಇವಾಗ ಹೇಗಿದೆ ಅಂತಂದರೆ. ಟೇಸ್ಟೂ ಸಹ ಮಾಡಿ ನೋಡಿದೆ ಆಯಿತಾ. ಚೆನ್ನಾಗೇ ಇದೆ, ನಾರ್ಮಲ್ ಆಗೇ ಆಗಿದೆ. ಬಟ್ ಏನಂತಂದರೆ ಸ್ವಲ್ಪ ವಾಟ್ರಿ ಇದೆ ಅಷ್ಟೇ. ಅಮ್ಮ ಮಾಡುವಾಗ ಒಂಚೂರು ಇನ್ನೂ ಸ್ವಲ್ಪ ತಿಕ್ಕಾಗಿರುತ್ತೆ, ಬಟ್ ಆ ತಿಕ್ನೆಸ್ ಇದರಲ್ಲಿಲ್ಲ ಅಷ್ಟೇ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಫುಡ್ ಜೊತೆ. ಸೊ ಗೈಸ್, ಇವಾಗ ಟೈಮು ಆಲ್ಮೋಸ್ಟ್ 5:45 ಆಗ್ತಾ ಬಂತು. ಒಂದಷ್ಟು ಕೆಲಸ ಇತ್ತು, ಎಲ್ಲದನ್ನು ಮುಗಿಸ್ದೆ. ಅದಾದಮೇಲೆ ಒಂದು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ, ಅದಿನ್ನ ಕಂಪ್ಲೀಟ್ ಆಗಿಲ್ಲ. ಆ್ಯಕ್ಚುಲಿ ಅದನ್ನು ಮುಗಿಸ್ಬೇಕು. ಏನಾದರೂ ಮಧ್ಯದಲ್ಲಿ ಸ್ವಲ್ಪ ಹೊಟ್ಟೆ ಹಸ್ವಾದಂಗೆ ಇತ್ತು ಆಯಿತಾ ನನಗೆ. ಸೊ ನಾನು ಮನೇಲಿದ್ದೀನಿ ಅಂತಂದರೆ ಏನಾದರೂ ತಿಂತಾನೆ ಇರ್ತೀನಿ, ಇವಾಗ ಓಡಾಡ್ಕೊಂಡು ಸ್ವಲ್ಪ ಲೈಟಾಗಿ ತಿನ್ನೋದು, ತುಂಬಾ ತಿನ್ನಲ್ಲ. ಹಾಗಾಗಿ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಿತ್ತು. ಒಂದ್ಸಲ ಅಂದ್ಕೊಂಡೆ ಟೀ ಮಾಡ್ಕೊಳ್ಳ ಅಂತ. ಟೀ ಇವಾಗೇನೋ ಬೇಡ ಅಂತ ಅನ್ನಿಸ್ತು. ಆ್ಯಂಡ್ ಏನೋ ಒಂಥರ ಸ್ವಲ್ಪ ಹೊಟ್ಟೆ ತುಂಬೋ ಅಂಥದ್ದು ಬೇಕು ಅಂತ ಅಂದು ಇವಾಗ ಒಂದು ಬನಾನಾ ತಿನ್ನಬೇಕು ಅಂತ ಹೇಳಿ ಇಲ್ಲಿಂದ ಎತ್ಕೊಂಡು ಇವಾಗ ತಿನ್ನೋದು ಅಷ್ಟೇ.
ಯಾ ಸೊ ಗೈಸ್ ಬೆಳಗ್ಗೆಯಿಂದ ಏನೇನೆಲ್ಲ ತಿಂದಿದ್ದೀನಿ ಅಂತ ನೋಡಿದ್ದೀರಾ. ಆ್ಯಂಡ್ ಇವಾಗ ಆ್ಯಕ್ಚುಲಿ ಆಚೆ ಹೋಗ್ತಿದ್ದೀನಿ ಈವ್ನಿಂಗ್. ಇವಾಗ ಆಲ್ಮೋಸ್ಟ್ 6:30 ಆಗ್ತಾ ಬಂತು. ಸೊ ಆಚೆ ಹೋಗಿ ಇವಾಗ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಅಲ್ಲೇ ಹೋಗಿ ಪ್ರಾಬ್ಲಿ ಊಟನೂ ಅಲ್ಲೇ ಮಾಡ್ತೀನಿ. ಸೊ ಏನು ತಿಂತೀನಿ ಅಂತ ಈ ವಿಡಿಯೋದಲ್ಲಿ ಸಹ ತೋರಿಸ್ತೀನಿ. ಇಫ್ ಪಾಸಿಬಲ್ ಇವತ್ತು ವ್ಲಾಗ್ ಮಾಡ್ತೀನಿ, ಸೆಪ್ರೇಟ್ ವ್ಲಾಗು. ಸೊ ಅದು ಈ ವಿಡಿಯೋ ಆದಮೇಲೆ ಬರ್ಬೋದು. ಸೊ ನೋಡೋಣ. ಇವಾಗಲೇ ವಿಡಿಯೋ ಎಂಡ್ ಮಾಡಿಬಿಡೋಣ, ಮಧ್ಯದಲ್ಲಿ ಮತ್ತೆ 2 ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡಿದೆ. ಏನು ಊಟ ಮಾಡ್ತೀನಿ ರಾತ್ರಿ ಆ್ಯಂಡ್ ಈಗೇನಾದರೂ ಸ್ನ್ಯಾಕ್ಸ್ ತಿಂತೀನಾ ಅಂತ ನೋಡಿ. ಸೊ ಯಾ, ಇದು ನನ್ನ ಈವ್ನಿಂಗ್ ಸ್ನ್ಯಾಕ್ಸ್. ಅದಾದಮೇಲೆ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ ನಾನು ಮತ್ತು ನನ್ನ ಫ್ರೆಂಡು. ಸೊ ಅಲ್ಲಿ ಒಂದಷ್ಟು ಐಟಮ್ಸ್ನ ತಿಂದೆ, ಒಂದಷ್ಟು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಓಕೆ ಗೈಸ್, ಸೊ ಇದಿಷ್ಟು ಇವತ್ತಿನ ವಿಡಿಯೋ. ವಾಟ್ ಐ ಏಟ್ ಇನ್ ಅ ಡೇ ಅಂತ ಹೇಳ್ಬಿಟ್ಟು ಓಲ್ಡ್ ಡೇ ನಾನು ಏನೇನೆಲ್ಲ ತಿಂದಿದ್ದೀನಿ ಎಲ್ಲ ತೋರಿಸಿದ್ದೀನಿ. So finally I started this video with like telling that what I eat in a day. So finally I have showed all the food and whatever I have ate throughout the day. So yeah, this is it for today's video. Hope so ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ and share it with your friends and family. Also subscribe to my channel. ಇದಾಗಿತ್ತು ಇವತ್ತಿನ ವಿಡಿಯೋ. Being happy is a responsibility, so be happy. Keep watching my channel, keep supporting. Meet you up in next video. Until then, take care. Bye bye.